ವ್ಯತೆಗಳ ಕಳೆಯುವ ಕತೆಗಾರ. ಹಾಯ್ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸೌಜನ್ಯ ಟಾಕ್ಸ್. ರಿಪಬ್ಲಿಕ್ ಡೇ ಪ್ರಯುಕ್ತ ಲಾಲ್ಬಾಗ್ನಲ್ಲಿ 219ನೇ ಫಲಪುಷ್ಪ ಪ್ರದರ್ಶನವನ್ನ ಆಯೋಜಿಸಲಾಗಿತ್ತು. ಈ ಲಾಲ್ಬಾಗ್ ಶೋ ಜನವರಿ 14ಕ್ಕೆ ಶುರುವಾಗಿತ್ತು, ಜನವರಿ 26ರಂದು ಕೊನೆಯಾಗಿದೆ. ಈ ವರ್ಷದ ಥೀಮ್ ತುಂಬಾನೇ ಚೆನ್ನಾಗಿತ್ತು. ಗ್ಲಾಸ್ ಹೌಸ್ ನಲ್ಲಿ ಕವಿಯಾದಂತಹ ಪೂರ್ಣಚಂದ್ರ ತೇಜಸ್ವಿಯವರ ವಿವಿಧ ರೀತಿಯ ಕಾರ್ಟೂನ್ ಕಲಾಕೃತಿಗಳನ್ನು ರಚಿಸಲಾಗಿತ್ತು. ಈ ಸ್ಟ್ಯಾಚು ಅಂತೂ ನೋಡುಗರ ಗಮನ ಸೆಳೆದಿತ್ತು, ಕಣ್ಮನ ಸೆಳೆದಿತ್ತು ಅಂತಾನೆ ಹೇಳಬಹುದು. ತೇಜಸ್ವಿ ಅವರು ಹಸು ಓಡಿಸಿರೋದು, ಕುವೆಂಪುರವರ ಜೊತೆ ಬೈಕ್ ರೈಡ್ ಮಾಡಿರೋದು, ಪ್ರಾಣಿ ಪಕ್ಷಿಗಳ ಭೇಟೆ, ಕಂಪ್ಯೂಟರ್ ಮುಂದೆ ಟೈಪಿಂಗ್ ಕೃತಿ, ಹೀಗೆ ವಿವಿಧ ರೀತಿಯ ಕಾರ್ಟೂನ್ ಕಲಾಕೃತಿಗಳನ್ನ ರಚಿಸಲಾಗಿತ್ತು. ಈ ಫಲಪುಷ್ಪ ಪ್ರದರ್ಶನದಲ್ಲಿ ಇನ್ನೊಂದು ಆಕರ್ಷಣೀಯವಾಗಿದ್ದು ಏನಪ್ಪಾ ಅಂತಂದ್ರೆ ಮಂತ್ರ ಮಾಂಗಲ್ಯ ಕಾನ್ಸೆಪ್ಟ್ ನ ನೀಟಾಗಿ ಎಲ್ಲರಿಗೂ ಕೂಡ ಅರ್ಥ ಆಗೋ ರೀತಿ ರಚಿಸಿದ್ದಾರೆ. ಇಲ್ಲಿ ತೇಜಸ್ವಿ ಅವರ ಕಲಾಕೃತಿಗಳ ಜೊತೆಗೆ ಪಕ್ಕಾ ಹಳ್ಳಿಯಲ್ಲಿರುವ ಥೀಮ್ ರಚಿಸಲಾಗಿದೆ. ನಾವೆಲ್ಲೋ ಒಂದ್ ಕಡೆ ಯಾವುದೋ ಹಳ್ಳಿಗೆ ಹೋಗಿದ್ದೀವಿ ಅಥವಾ ತೇಜಸ್ವಿ ಅವರು ಇದ್ದಂತಹ ಊರು ತೋಟಕ್ಕೆ ಹೋಗಿದ್ದೀವಿ ಅನ್ನೋ ಫೀಲ್ ಆಗುತ್ತೆ. ಅಡಕೆಗಳು ಕೂಡ ಇಲ್ಲಿ ಕಾಣ ಸಿಗುತ್ತೆ. ತೇಜಸ್ವಿ ಅವರ ಮನೆ ಯಾವ ರೀತಿ ಇದೆ ಆ ಚಿತ್ರಣವನ್ನ ಕೂಡ ಇಲ್ಲಿ ಬ್ಯೂಟಿಫುಲ್ ಆಗಿ ರಚನೆ ಮಾಡಲಾಗಿದೆ. ಇನ್ನೊಂದು ವಿಶೇಷ ಏನಂತಂದ್ರೆ ತರಕಾರಿಗಳನ್ನ ಅಂದ್ರೆ ಪಕ್ಕಾ ಮಲೆನಾಡಲ್ಲಿ ಸಿಗುವಂತಹ ತರಕಾರಿಗಳನ್ನ ಕೂಡ ನೀಟಾಗಿ ಬುಟ್ಟಿಯಲ್ಲಿ ಜೋಡಿಸಿದ್ದಾರೆ ನೋಡಿ. ತುಂಬಾನೇ ಮಜಾ ಹಾಗೇನೆ ತುಂಬಾನೇ ಚೆನ್ನಾಗಿದ್ದ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಇಲ್ಲಿ ಜಾಸ್ತಿ ಕ್ಯೂ ನಿಲ್ಬೇಡಿ ಅಥವಾ ಜಾಸ್ತಿ ಫೋಟೋಸ್ ತಗೋಬೇಡಿ ಅಂತ ಹೇಳೋದಕ್ಕೆ ಯಾವೊಂದು ಸೈರನ್ ಯೂಸ್ ಮಾಡಿದ್ದಾರೆ ಅಂತಂದ್ರೆ ಅದು ಕೂಡ ಹಳ್ಳಿಗೆ ಸೂಟ್ ಆಗುವಂತಹ ಸೈರನ್. ಅದು ಬೇರೆ ಯಾವುದು ಅಲ್ಲ, ಆನೆ ಕೂಗುವ ರೀತಿಯ ಸೈರನ್ ಕೂಡ ಇಲ್ಲಿ ಹಾಕಿದ್ದಾರೆ. ಫಲಪುಷ್ಪ ಪ್ರದರ್ಶನದಿಂದ ಆಚೆ ಬಂದ್ರೆ ಗುಡಿಸಲನ್ನ ಕೂಡ ಕಟ್ಟಿದ್ದಾರೆ. ಅಲ್ಲೂ ಒಂದಷ್ಟು ತರಕಾರಿಗಳು ಕೂಡ ಇತ್ತು. ಈ ಸೀನ್ ತುಂಬಾ ಚೆನ್ನಾಗಿತ್ತು. ಅದರಿಂದ ಮುಂದೆ ಹೋದ್ರೆ ಹೂಗಳಿಂದ ಆನೆಯ ಕಲಾಕೃತಿ, ಗೂಬೆಯ ಕಲಾಕೃತಿ ಸೇರಿ ಒಂದಷ್ಟು ಕಲಾಕೃತಿಗಳನ್ನ ಮಾಡಿದ್ದಾರೆ. ನೋಡ್ಕೊಂಡ್ ಬನ್ನಿ. ಫೀಸ್ ಬಗ್ಗೆ ನೋಡೋದಾದ್ರೆ 80ರಿಂದ 100 ರೂಪಾಯಿ ಇತ್ತು. ಈ ಫಲಪುಷ್ಪ ಪ್ರದರ್ಶನ ತುಂಬಾನೇ ಚೆನ್ನಾಗಿತ್ತು. ಈಗಾಗಲೇ ಡೇಟ್ ಮುಗ್ದಾಗಿದೆ, ಸೊ ಯಾರು ಕೂಡ ಹೋಗೋದಕ್ಕೆ ಆಗೋದಿಲ್ಲ. ಬಟ್ ಆಗಸ್ಟ್ 15ರಂದು ಮತ್ತೆ ಫಲಪುಷ್ಪ ಪ್ರದರ್ಶನವನ್ನ ಆಯೋಜನೆ ಮಾಡ್ತಾರೆ. ಆಗ ಎಲ್ಲರೂ ಕೂಡ ಹೋಗಿ ಫಲಪುಷ್ಪ ಪ್ರದರ್ಶನವನ್ನ ಕಣ್ತುಂಬಿಕೊಳ್ಳಿ. ಇನ್ನು ಈ ಬಾರಿಯ ಈ ಫಲಪುಷ್ಪ ಪ್ರದರ್ಶನ ಅಂತೂ ನನಗಂತೂ ತುಂಬಾನೇ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ಯಾರ್ಯಾರು ಈ ಚಿತ್ರಣವನ್ನ ನೋಡಿಲ್ಲ, ಈ ವಿಡಿಯೋ ಮುಖಾಂತರ ನೋಡಿ ಅಂತ ಕೇಳ್ಕೊಳ್ತೀನಿ. ಇಷ್ಟೊತ್ತು ಫಲಪುಷ್ಪ ಪ್ರದರ್ಶನದ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದ.